ಹಾಯ್ ಫ್ರೆಂಡ್ಸ್, ಹಳ್ಳಿ ಸೊಗಡಿಗೆ ಸ್ವಾಗತ. ನಮ್ ಜೋಳದ ಹಪ್ಪಳ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಅದಕ್ಕೆ ಹಾಕುವ ಮಸಾಲೆ: ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು, ಉಪ್ಪು, ಜೀರಿಗೆ, ಎಳ್ಳು ಎಲ್ಲ ಪೌಡ್ರ್ ಮಾಡಿ, ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಲೆ ಮೇಲೆ ನೀರನ್ನು ಕಾಯಕ್ಕಿಟ್ಟು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಕಾಯಿಸಿ ಹಾಕಬೇಕು. ಇದಷ್ಟು ಮಸಾಲೆ ರುಬ್ಬಿದ್ದು. ಆಮೇಲೆ ಕುದಿ ಬಂದ್ಮೇಲೆ ಹಿಟ್ಟು ಹಾಕ್ಬೇಕು. ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು. ಹಿಂಗೆ ಚೆನ್ನಾಗಿ ಕುದ್ದಾದ ನಂತರ ಹಿಟ್ಟನ್ನು ಹಾಕಬೇಕು. ಮಧ್ಯ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸಿದ್ರೆ ಕೂಡ ಚೆನ್ನಾಗಿ ಬರ್ತವೆ. ಇಲ್ಲ ಅಂದ್ರೆ ಒಂದು ಸ್ವಲ್ಪ ಏನಾರ ಬೆಂದಿಲ್ಲ ಏನಿಲ್ಲ ಅಂದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಂಗೆ ಮಾಡ್ಕೊಬಿಡ್ರಿ. ನಾನು ಒಂದು ಟೈಮ್ ಹಂಗೆ ಮಾಡ್ಕೊಂಬಿಟ್ಟು ಈಗ 2ನೇ ಟೈಮ್ ಹಪ್ಪಳ ಮಾಡ್ತಾ ಇದ್ದೀನಿ ವರ್ಷದಾಗ. ವಿಶೇಷ ಏನು ಅಂದ್ರೆ ನನ್ನ ಮೊಮ್ಮಗ ಬಂದಿದ್ದಾನೆ ಹಪ್ಪಳ ಮಾಡಕ್ಕೆ. ನಮ್ಮ ತಮ್ಮನ ಹೆಂಡತಿ ಬಂದಿದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಹಳ್ಳಿ ಜನಗಳನ್ನೆಲ್ಲ ಕರೆದಿದ್ದೀವಿ. ಹಳ್ಳಿ ಒಳಗೆ ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ಅವ್ರ ಮನೆಯಿಂದನೇ ಲತೋಡಿ ಮನೆ ಎಲ್ಲ ತಗೊಂಡ್ ಬರ್ತಾರೆ. ಎಲ್ಲ ಉದ್ದಿ ನಮ್ಮ ಮನೆಯವರು ಒಣಗಾಕ್ತಿದ್ದಾರೆ. ನಮ್ಮ ಮನೆಗೆ ಬಹಳ ಹೆಲ್ಪ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಹೆಂಗ್ ಉತ್ತಿದ್ದಾರೆ, ಚೆನ್ನಾಗಿ ಉತ್ತಿದಾರ. ಹಪ್ಪಳ ತುಂಬಾ ರುಚಿ ಬೇಕು ಅಂದ್ರೆ ಮನೆಗೆ ಅದ ಜೋಡಿಸಿ ಮಾಡ್ಕೊಂಡು ತಿನ್ನಬೇಕು. ನೋಡಿ ಹಿಂಗ ಹಪ್ಪಳ ಮಾಡ್ಕೊಂಡು ಎಲ್ರು ಸೇರಿ ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಏನೇ ಒಂದು ಕೆಲಸ ಮಾಡ್ಬೇಕಂದ್ರು ಹಳ್ಳಿ ಒಳಗೆ ಎಲ್ಲ ಸೇರಿ ಕೂಡಿ ಮಾಡೋದು. ಬೇಜಾರ ಮಾಡ್ಕೊಂಡೆಲ್ಲ ಬರ್ತಾರೆ. ಹಪ್ಪಳ ನೋಡ್ರಿ ಉತ್ತಿದ್ರೆ ನೋಡಿದ್ರೆ ಸುಟ್ಕೊಂಡು ತಿನ್ಬೇಕು ಅನಿಸ್ತೈತಿ. ನಮ್ಮ ತಮ್ಮನ ಹೆಂಡತಿ ಬಿಲ್ಲೆ ಮಾಡಿ ಆಗಿದೆ, ನಿಂತಿದ್ದಾರೆ. ಫ್ರೆಂಡ್ಸ್ ನೋಡಿ, ಎಲ್ಲ ಹಪ್ಪಳ ನಮ್ಮ ಮನೆಯವರು ಹಪ್ಪಳ ಎಲ್ಲ ಒಣಗಾಕ್ತಿದಾರೆ ಕುತ್ಕೊಂಡು. ಗಂಡ ಹೆಂಡತಿ ಅಂದ್ರೆ ಹಿಂಗ ಹೊಂದಾಣಿಕೆ ಇರ್ಬೇಕು. ನೋಡ್ರಿ, ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ಬಹಳ ಹೆಲ್ಪ್ ಮಾಡ್ತಾರೆ. ಅಂತ ಗಂಡ ಸಿಗ್ಬೇಕಾದ್ರೆ ನಮ್ ಪುಣ್ಯ ಮಾಡಿರ್ಬೇಕಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದಾವೆ. ಗಾಳಿ ಇಲ್ಲ ಏನಿಲ್ಲ, ಬಿಸಿಲು ತುಂಬಾ ಐತೆ, ಚೆನ್ನಾಗಿ ಒಣಗಿದಾವೆ. ಅಲ್ಲ ನೋಡಿ ಫ್ರೆಂಡ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.